ಗೆದ್ದಿರುವಂತ 15 ಶಾಸಕರುಗಳ ಮನೆ ಮುಂದೆ ಸಾಂಕೇತಿಕ ಧರಣಿಗಳನ್ನು ಹಮ್ಮಿಕೊಂಡಿದ್ದೀವಿ ಉತ್ತರ ಕರ್ನಾಟಕದ ವಾಲ್ಮೀಕಿ ನಾಯಕರ ಸಮಾಜ ವತಿಯಿಂದ. ಕಾರಣ ಪರಿಶಿಷ್ಟ ಪಂಗಡದ ಸಾಂವಿಧಾನಿಕ ಹಕ್ಕುಗಳ ರಕ್ಷಣೆ ಮಾಡುವಲ್ಲಿ ಸರ್ಕಾರ ವಿಫಲವಾಗಿದೆ. ಹಾಗೆ ಪರಿಶಿಷ್ಟ ಪಂಗಡದ ಹೆಸರಿನಲ್ಲಿ ನಕಲಿ ಜಾತಿ ಪ್ರಮಾಣ ಪತ್ರಗಳು ಹಿಂದುಳಿದ ಪ್ರವರ್ಗ 1ರಲ್ಲಿ ಬರತಕ್ಕಂತ ಕೋಲಿ ಕಬ್ಬಲಿಗ ಸಮಾಜದವರು ನಕಲಿ ಜಾತಿ ಪ್ರಮಾಣ ಪತ್ರ 2.5 ಲಕ್ಷ ಈ ರಾಜ್ಯದಲ್ಲಿ ಪಡೆದಿದ್ದಾರೆ. ಅದನ್ನು ಇವತ್ತ ರಾಜ್ಯ ಸರ್ಕಾರ ತಡೆಗಟ್ಟುವಲ್ಲಿ ವಿಫಲರಾಗಿದ್ದಾರೆ. ಹಾಗೆ ಮತ್ತು ನಮ್ಮ ಪರಿಶಿಷ್ಟ ಪಂಗಡದ ಮೀಸಲಾತಿಯಲ್ಲಿ ಗೆದ್ದಿರುವಂತಹ 15 ಮಂದಿ ಶಾಸಕರುಗಳು ಶಾಸನ ಸಭೆಯಲ್ಲಿ ಧ್ವನಿ ಎತ್ತಿ ಈ ನಕಲಿ ಜಾತಿ ಪ್ರಮಾಣ ಪತ್ರಗಳ ತಡೆಗಟ್ಟುವಲ್ಲಿ ವಿಫಲರಾಗಿರುವಂತಹ ಒಂದು ಕಾರಣಕ್ಕಾಗಿ ಶಾಸಕರೇ ಶಾಸನ ಸಭೆಯಲ್ಲಿ ಧ್ವನಿ ಎತ್ತಿ ಮಾತಾಡಿ ಅಂತೇಳಿ ಅವರ ಮನೆ ಬಾಗಿಲಿಗೆ ಬಂದು ಇವತ್ತ ಧರಣಿ ಮಾಡೋದ್ರ ಮುಖಾಂತರ ನಮಗೆ ನ್ಯಾಯ ಪಡ್ಲಿಕ್ಕೆ ನಾವು ಬಂದಿದ್ದೀವಿ ಸರ್. ಈಗಾಗಲೇ ನಾವು ಅನೇಕ ಎಲ್ಲಾ ಶಾಸಕರ ಮನೆ ಮುಂದೆ ಧರಣಿ ಮಾಡಿ ಅವರಿಗೆ ಈಗಾಗಲೇ ಹೇಳಿದ್ದೀವಿ. ಪರಿಶಿಷ್ಟ ಪಂಗಡದ ಸಾಂವಿಧಾನಿಕ ಹಕ್ಕುಗಳಲ್ಲಿ ಈ ಪರಿಶಿಷ್ಟ ಪಂಗಡದ ಕಲ್ಯಾಣ ಇಲಾಖೆಗೆ ಇರತಕ್ಕಂಥ 11,000 ಕೋಟಿ ರೂಪಾಯಿ ಇವತ್ತು ಗ್ಯಾರಂಟಿಗೆ ಉಪಯೋಗಿಸಿಕೊಂಡು ಇವತ್ತು ನಮ್ಮ ಮಕ್ಕಳಿಗೆ ಪರಿಶಿಷ್ಟ ಪಂಗಡದ ಮಕ್ಕಳಿಗೆ ಇವತ್ತು ಸ್ಕಾಲರ್ಶಿಪ್ ಇಲ್ಲ, ಪ್ರೈಸ್ ಮನಿ ಇಲ್ಲ, ಆಮೇಲೆ ಯೂನಿವರ್ಸಿಟಿಗಳಿಗೆ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮಾಸಿಕ ವೇತನಗಳಿಲ್ಲ, ಹಾಗೆ ಮತ್ತು ಉನ್ನತ ಶಿಕ್ಷಣದಲ್ಲಿ ಓದ್ತಕ್ಕಂಥ ಮಕ್ಕಳಿಗೆ ಸಹಾಯಧನಗಳಿಲ್ಲ. ಇವೆಲ್ಲ ನಿಂತೋಗಿವೆ. ಹಾಗಾಗಿ ನಮ್ಮ ಪರಿಶಿಷ್ಟ ಪಂಗಡದ ಶಾಸಕರುಗಳು ಇವತ್ತು ವಿಫಲರಾಗ್ಯಾರ. ಆ ವಿಫಲರಾದ ಕಾರಣಕ್ಕಾಗಿ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ನಕಲಿ ಜಾತಿ ಪ್ರಮಾಣ ಪತ್ರಗಳಿಂದ ವಸತಿ ಶಾಲೆಗಳು ತಪ್ತಾ ಇದ್ದಾವ. ಆಮೇಲೆ ಉನ್ನತ ಶಿಕ್ಷಣದಲ್ಲಿ ಇರತಕ್ಕಂಥ MBBS ಸೀಟ್ಗಳು, ಕೃಷಿ ಸೀಟ್ಗಳು, ಇಂಜಿನಿಯರಿಂಗ್ ಸೀಟ್ಗಳು ಮತ್ತು ಅದಲ್ಲದೆ ವೆಟರ್ನರಿ ಸೀಟ್ಗಳು ಎಲ್ಲ ತಪ್ಪಿ ಹೋಗ್ತಾ ಇದ್ದಾವೆ. ಹಾಗಾಗಿ ಇದನ್ನ ತಕ್ಷಣವೇ ತಡೆಗಟ್ಟಬೇಕಂತೇಳಿ ನಮ್ಮ ಶಾಸಕರಿಗೆ ಮನವರಿಕೆ ಮಾಡ್ಲಿಕ್ಕೆ ನಾವು ಬಂದಿದ್ವಿ. ಶಾಸಕರು ಬರುವಂತ ಬಜೆಟ್ ನಲ್ಲಿ ಧ್ವನಿ ಎತ್ತಬೇಕು. ಒಂದು ವೇಳೆ ಧ್ವನಿ ಎತ್ತದಿದ್ರೆ ಪುನಃ ಅವರ ಮನೆ ಬಾಗಿಲಿಗೆ ಬಂದು ಜೈಲ್ ಬರೋ ಕಾರ್ಯಕ್ರಮ ನಮ್ಮ ವಾಲ್ಮೀಕಿ ನಾಯಕ ಸಮಾಜ ಮತ್ತು ಅಲ್ಲದೆ ಪರಿಶಿಷ್ಟ ಪಂಗಡದ 51 ಸೂಕ್ಷ್ಮ ಅತಿಸೂಕ್ಷ್ಮ ಜಾತಿಗಳು ಒಗ್ಗಟ್ಟಿನಿಂದ ಆಗ್ರಹಿಸ್ತೀವಿ. ಅದನ್ನು ಬಜೆಟ್ ನಲ್ಲಿ ಮಾತಾಡಬೇಕಂತೇಳಿ ನಾವು ಒಕ್ಕಲಿನಿಂದ ಆಗ್ರಹಿಸ್ತಾ ಇದ್ದೀವಿ. ನಮ್ಮ ಹೆಸರು ಮರಪ್ಪ ನಾಯಕ ಮಗ್ದಂಪುರ್ ಅಂತೇಳಿ, ನಾನು ಉತ್ತರ ಕರ್ನಾಟಕದ ವಾಲ್ಮೀಕಿ ನಾಯಕ ಸಮಾಜದ ಅಧ್ಯಕ್ಷರು.